ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಪ್ರಾಣೇಶ್ ಹೇಳ್ತಾರೆ ಉಪ್ಪು ಹುಳಿ ಖಾರ ಜೋಕ್ಸ್, ಹಾಸ್ಯ ಸಾಮ್ರಾಟನ ಕಚಗುಳಿ ಮಾತುಗಳು, ಮಾತಿನ ಮಲ್ಲನ ಮರೆಯಲಾರದ ಹಾಸ್ಯ. ಇದೇ ಹೊತ್ತಿನ ವಿಶೇಷ ಕಾಮಿಡಿ ಎಕ್ಸ್‌ಪ್ರೆಸ್. ಒಂದು ಕ್ಷಣದ ನಗು ನಮ್ಮ ಇಡೀ ದಿನಕ್ಕೆ ಬೇಕಾಗುವಷ್ಟು ನೆಮ್ಮದಿ ಕೊಡುತ್ತೆ. ಒಂದಿಷ್ಟು ಹಾಸ್ಯ ಲೀಲೆಗಳು ನಮ್ಮ ಮನಸ್ಸಿಗೆ ಖುಷಿಯನ್ನ ನೀಡುತ್ತೆ. ಹಾಗಂತಾನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸ್ಯ ದಿಗ್ಗಜ ಪ್ರಾಣೇಶ್ ನಿಮ್ಗಾಗಿ ದಿ ಬೆಸ್ಟ್ ಜೋಕ್ಸ್ ಹೇಳ್ತಾರೆ. ಕೇಳಿ, ಎಂಜಾಯ್ ಮಾಡಿ. ನಾವು ಸುಮ್ಮನೆ AC ಆಡಿಟೋರಿಯಂನಾಗ ಬೆಂಗಳೂರಾಗ ಮಾತಾಡೋರು. ನಾವು AC ಆಡಿಟೋರಿಯಂ ಅಂದ್ರೆ ಹಿಂಗೆ ಇರ್ತಾವ್ರಿ. ಇದು ಪ್ರಕೃತಿ AC, ಅವ್ರದ್ದು ಆರ್ಟಿಫಿಷಿಯಲ್. ಆದ್ರೆ ಆರ್ಟಿಫಿಷಿಯಲ್ ACದೊಂದು ಏನೈತೆ ಅಂದ್ರೆ ಹೆಚ್ಚಾತಂದ್ರೆ ಕಮ್ಮಿ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಬೆಚ್ಚಗಾಕತ್ತೆ, ಸ್ವಲ್ಪ ವಾರ್ಮಪ್ ಮಾಡ್ತಾರೆ, ವಾರ್ಮರ್ ಜಾಸ್ತಿ ಮಾಡ್ತಾರೆ. ಇದು ಏನೈತಿ, ಇದು ಓಪನ್ AC. ಇದು ಇನ್ನೊಂದು 15-20 ಮಿನಿಟ್ ಆದ್ರೆ ತಳ AC ಶುರುವಾಕೈತಿ. ಇಲ್ಲಿ ಕುಂತವ್ರ ಸಹಿತ ಎದ್ದು ಹಾಕೈತಿ ಬಿಡ್ತೀರಿ. ಈಗಾಗಲೇ ನೋಡಿ ಬಂದು ಕುಂತ ಟೊಪಿಗೆ ಗಿಪಿಗೆ ಏನಿದ್ದಿಲ್ಲ, ಸೆರಗ ಅವರೆಲ್ಲ ಹೆಗಲ ಮ್ಯಾಗಿದ್ದು ಈಗ ಮೆತ್ತಗೆ ತಲೆಗೆ ಬಂದವು. ಈಗ ಇವ್ರು ಮೆಲ್ಲಕ್ಕೆ ಹಂಗೆ ಟೊಪಿಗೆ ಕಿವಿಗೆ ತಂದು ಕಾಣಕತ್ಯಾರ. ಮೆಲ್ಲಕ್ಕೆ ಇತ್ತತ್ತ ಬರಲಿ ಅಂತ ಕರೆಯಕತ್ಯಾರ ಮಂದಿನ. ಅವಾಗ ಇಬ್ಬಿಬ್ಬರು ಒಂದೊಂದು ಚೇರಿ ಕುಂತಿದ್ರಿ. ಈಗ 3 ಮಂದಿ 2 ಚೇರಿ ಕುಂದ್ರಾಕತ್ಯಾರ. ಈಗ ಅಂದ್ರೆ ಇದು ಚಳಿ ಜಾಸ್ತಿ ಆಯ್ತು ಅನ್ನೋದ್ರ ಲಕ್ಷಣ. ಆದರೂ ಕುಂತೀರಿ ನೋಡಿ, ಅದು ಹಾಸ್ಯಕ್ಕೆ ನೀವು ಕೊಡ್ತಕ್ಕಂಥ ಗೌರವ. ಸ್ನೇಹಿತರೆ, ಭಾಳ ಜನ ಅದ್ಭುತ ರೀತಿಯಲ್ಲಿ ಸೇರಿರಿ. ಬೆಂಗಳೂರಾಗ ಜನ ಸೇರಂಗಿಲ್ಲ ರೀ. ಆದರೆ ಸೇರಿದಷ್ಟು ಜನ ಗಟ್ಟಿ ಕಾಳು ಇರ್ತಾವೆ. ಅದಕ್ಕೆ ಬಂದಿರ್ತಾರೆ ಅವರು ಅಂತ ಬಂದು ಕುಂತು ನಂದಷ್ಟ ಕೇಳಿದ್ದು ಹೋಗಿಬಿಡ್ತಾವೆ. ಇಲ್ಲಿ ಅಂಥವರು ಬರ್ತಾರೆ, ಗಟ್ಟಿ ಕಾಳು ಬರ್ತಾವೆ. ಸುಮ್ಮನೆ ಹೊಂಟ್ರೆ ಎಲ್ಲಿ ಇಷ್ಟು ಮಂದಿ ಮಳೆ ಮ್ಯಾಗ ನಿಂತಾರಲ್ಲ ಯಾಕಂತ ಒಳಗೆ ಬರ್ತಾರೆ ಕೆಲವರು. ಅವಾಗ ಗೊತ್ತಾಕತ್ತವ್ರಿಗೆ ಇಲ್ಲಿ ಪ್ರಾಣೇಶ್ ಬಂದಾನಲ್ಲಿ ಅಂತೀವಿ. ಇನ್ನು ಕೆಲವ್ರು ನಡೆಯಲ್ಲ, ಗದ್ದಲೈತೆ ಮನ್ಯಾಗಾರ ಯಾರಾದ್ರೂ ನಡೆಯುತ್ತೆ ಇಲ್ಲಿ ಬಂದಿರ್ತಾರೆ. ಈ ನಮ್ಮ ಉತ್ತರ ಕರ್ನಾಟಕದಾಗ ಇಂಥವ್ರ ಅಂತ ಇರಂಗಿಲ್ಲ ರೀ. ಬೆಂಗಳೂರಾಗ ಮಾತಾಡೋದು ಭಾಳ ಸುಲಭ ರೀ. ಯಾಕಂದ್ರೆ ಟ್ಯೂನಾಗಿ ಬಂದಿರ್ತಾರೆ ಅವ್ರು. ಇಂಥದ ಕೇಳಬೇಕು ಅಂತ ಟ್ಯೂನಾಗಿ ಬಂದಿರ್ತಾರೆ. ಅವ್ರ ಮುಂದೆ ಏನೋ ಮಾತಾಡಿದ್ರೆ ಚೆಂದ ಆಕೈತಿ. ಇಲ್ಲಿ ಎಲ್ಲರೂ ಬಂದಿರ್ತಾರೆ ರೀ. ಇದೊಂಥರ ಕಾಯಿಪಲ್ಯ ಮಾರ್ಕೆಟ್ ಇದ್ದಂಗೆ. ಕ್ಯಾಬೇಜ್ ಐತೆ, ಸೌತಿಕಾಯಿ ಐತೆ, ನುಗ್ಗಿಕಾಯಿ ಐತೆ, ಬೆಳ್ಳುಳ್ಳಿ ಅದಾವ, ಉಳ್ಳಾಗಡ್ಡೆ, ಹಸಿಮೆಣಸಿನ್ಕಾಯಿ ಅದಾವ, ದೊಣ್ಣ ಮೆಣಸಿನ್ಕಾಯಿ ಅದಾವ. ಹೌದಾ, ಒಂಥರ ಮಾರ್ಕೆಟ್ ಇದ್ದಂಗೆ, ಕಾಡು ಇದ್ದಂಗೆ, ಎಲ್ಲ ಥರದ ಜನ. ಅವು ಪಾರ್ಕ್ ಇದ್ದಂಗೆ ರೀ. ಬೇಕಾದ್ವ ಬೆಳೆಸಿರ್ತಾರೆ ಅಲ್ಲಿ ಪಾರ್ಕ್ನಾಗ. ಹಂಗೆ ಧೈರ್ಯಸ್ಥರು ಆರೋಗ್ಯವಂತರು ಹೆಣ್ಮಕ್ಳು ರೀ. ಆರೋಗ್ಯ ನಮಗೆಲ್ಲ ಹಾಳಾಗಿ ಹೋಗ್ಯಾವ. ಬೈಪಾಸ್ ನಮಗೆ ಗಂಡ್ಮಕ್ಳಿಗೆ, BP ನಮಗೆ, ಶುಗರ್ ನಮಗೆ, ಸ್ಟಂಟ್ ಹಾಕೋದು ನಮಗೆ, ರೋಗೋಸು ಗಂಡ್ಮಕ್ಳಿಗೆ. ನೋಡ್ರಿ ಎಷ್ಟು ತಳ 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 ಅಂತಾರೆ, ಎಷ್ಟು ಫ್ರೆಶ್ ಅದಾರ ನೋಡ್ರಿ. ಈಗಲ್ಲ, ಆಮೇಲೆ. ಯಾಕಂದ್ರೆ ನಗ್ತಾರ, ಮಾತಾಡ್ತಾರ, 4 ಮಂದಿನ ಹಚ್ಕೊಂತಾರ. ನಮಗೆ ಯಾರೂ ಬೇಡ. ನೋಡ್ರಿ ಹೆಂಗೆ ಅಂಟಿಕೊಂಡ್ರೆ ರೈಲ್ವೆ ಡಬ್ಬಿಗೆ ಕುಂತಾರ. ಬಾ ಪಾರ್ವತಿ ಬಾ ಇಟ್ಟತ್ತ ಬಾ ಒಯ್ತೀವಿ ಏನಿದೆ ಅಂತ. 2 ಕುರ್ಚಿಯಾಗ 3 4 ಮಂದಿ ಅಡ್ಜಸ್ಟ್ ಆಗ್ತೀವಿ. ಇವ ನಡಕ್ಕೆ ಒಂದು ಕುರ್ಚಿಯಾಗ ಖಾಲಿ ಬಿಟ್ಟು ಕುಂತಿರ್ತಾವ್ರಿ. ಆ ಕುರ್ಚಿ ಮೇಲೆ ಕೈ ಹಾಕಿ ಬರ್ತಾರ. ಯಾರು ಬರಂಗಿಲ್ಲ. ಯಾರ ಬಂದರು ಅಂದ್ರೆ ಹಿಂಗೆ ಪಾಪ ಬರ್ತಾನೆ, ಅಲ್ಲಿಂದ ಇಲ್ತಾನೆ ಬಂದು ಸೀಟ್ ಖಾಲಿ ಐತಾನೆ, ಇದಾಯ್ತಾನೆ, ಹಿಂದೋಗಲ್ಲ ಐತಾನೆ ಹಿಂದಾಗ. ಇವ್ರು ಹಂಗಲ್ಲ, ಬಾ ಅಂತ ಕರೀತಾರ. ಪ್ಯಾರಾಲಿಸಿಸ್ಗೆ ಏನಂತೀರಿ ನೀವು? ಲಕ್ವಾ ಅಂತೀರೋ ಪಾರ್ಸಿ ಅಂತೀರೋ? ಲಕ್ವಾ ಹೊಡೆದ ಹೆಣ್ಮಕ್ಳು ನೋಡೇ ಇಲ್ಲರಿ ನಾನು. ಯವ್ವ, ಲಕ್ವಾ ಹೊಡೆದ ಹೆಣ್ಮಕ್ಳು ಇಲ್ಲ. ಯಾಕಂದ್ರೆ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಆ್ಯಕ್ಟಿವ್ ಇರ್ತಾವೆ ನಿಮ್ಗೆ. ಬರೇ ಗಂಡ್ಮಕ್ಳಿಗೆ ಲಕ್ವ ಹೊಡಿತೈತಿ. ಎಲ್ಲರೂ ನೋಡ್ರಿ ನೀವು ಟಿಂಗ್. ಈಗೇನು ಅಗ್ದಿ 1 ವರ್ಷ ಗ್ಯಾಪ್ನೇ ಮಾಡ್ಕೊಳಕತ್ಯಾರ. 2-3 ವರ್ಷ. ಈತಿಗೆ 40 ಇರ್ತಾವ, ಈಗ 42 ಇರ್ತಾವ, ಈಗೀಗ 40 ಇರ್ತಾವ್ರಿ. 42ಕ್ಕೆ ಹೆಂಗಾಗಿರ್ತಾನೆ ರೀ ಆತ. ಅಯ್ಯಪ್ಪೋ, ಹಿಂಡಿದ ಮಾವಿನ ಹಣ್ಣು ಆದಂಗೆ ಆಗಿರ್ತಾನೆ. ಬರೀ ಗೊಟ್ಟೊಂದು ಉಳಿದಿರ್ತೈತಿ. ಥಳ 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 ಅಂತಿರ್ತಾರೆ. ಯಾಕೆ? ಜೀವನೋತ್ಸಾಹ ಜಾಸ್ತಿ ಅವರಿಗೆ. ಮಕ್ಕಳನ್ನ ಬೆಳೆಸ್ಬೇಕನ್ನೋದೈತಿ, ಮಕ್ಕಳು ಓದಿಸ್ಬೇಕನ್ನೋದೈತಿ. ಆ ಮಗ್ಗ ಲಗ್ನ ಮಾಡಬೇಕು, ಸೊಸೀನ ಕಾಣಬೇಕು, ಮಗಳಿಗೆ ಲಗ್ನ ಮಾಡಬೇಕು, ಅಳಿಯನ ಕಾಣಬೇಕು. ಎಷ್ಟು ಕನಸದಾವ ಮುಂದೆ. ಆ ಕನಸೇ ಅವ್ರಿಗೆ ಆರೋಗ್ಯವನ್ನು, ಆಯುಷ್ಯವನ್ನು ಕೊಡ್ತೈತೆ. ನಮಗೆ ಕನಸುಗಳಿಲ್ಲ, ಕನಸುಗಳೇ ಇಲ್ಲರಿ ಗಂಡಸರಿಗೆ. 40 ಆಯ್ತು ಅಂದ್ರೆ ಲೈಫ್ ಇಷ್ಟೇ ಅಮ್ಮ, ಫಿನಿಶ್. ಯಾಕ್ರಿ ಗೌಡ್ರ ಹಿಂಗದ್ರಿ? ಏನೈತ್ರಿ, ವಾಕಿಂಗ್ ಅಡ್ಡಾಡ್ತಿರ್ತಾವ್ರಿ. ನೋಡ್ಬೇಕು ನೀವು, ಬರೇ ಗಂಡ್ಮಕ್ಳು ಅಡ್ಡಾಡ್ತಾವೆ ವಾಕಿಂಗ್. ಹೆಣ್ಮಕ್ಳು ವಾಕಿಂಗ್ ಹೋಗಂಗಿಲ್ಲ. ಬೇಕು ಇಲ್ಲ ನಿಮಗೆ. ಯಾಕಂದ್ರೆ ಕುಂತಲ್ಲೇ ಕುಡಿದು ಬಿಡ್ತೀರಿ ನೀವು, ನಿಂತಲ್ಲೇ.
ಅದ ವಾಕಿಂಗ್ ಸುಮ್ಮನೆ ವಾಕಿಂಗ್ ಓಸು ಅಡ್ಡಾಡ್ತಿರ್ತಾವೆ. ಇಲ್ಲಿ ವಾಕಿಂಗ್ ಮಾಡೋದು ಏರಿಯಾ ಯಾವ್ದು ನಿಮ್ಮ ಊರಾಗ ಫೇಮಸ್ ಬೀದರ್ನಾಗ? ಬರೇ ಗಂಡು ಮಕ್ಕಳು ರೀ ಹಿಂಗೆ ಅಡ್ಡಾಡ್ತಿರ್ತಾವೆ ರೀ. ಯಾಕ್ರೇ ಪಾಟೀಲ್ರ 9 ಆತು ವಾಕಿಂಗ್ ಮುಗುದಿಲ್ಲ? ಏನೈತ್ರಿ ಮನೆ? ನಮ್ದೇನಿಲ್ಲ ರೀ, ಎಲ್ಲ ಹಾಕಿದ. ನಮ್ದೆಲ್ಲ ಪುಂಗಿ ಬಂದಾಗೈತ್ರಿ. 40ಕ್ಕೆ ಹಿಂಗಾಗಿ ಶುಗರು, BP, ಹಾರ್ಟು ಏಸದ ಓಸು ಇವ್ರಿಗೆ ಅಮರಿಕತ್ತ. ದವಾಖಾನೆ ತುಂಬ, ಹಾಸ್ಪಿಟ್ಲ್ ತುಂಬ ಬರೀ ಆಂಟಿಯರ. ಆಂಟಿ ನೀವೇನಿಲ್ಲಿ? ನಿಮ್ಮ ಅಂಕಲ್ಗೆ ಆರಾಮಿಲ್ಲ. ಇದು ಹಿಂದೆ ಕೇಸರಿ ಬಲಗತ್ತೆ ಮೊಬಲರ್ ಹಾಕೊಂಡು ಹಿಂಗೆ ಏನೇನೋ ಚಿಂತಿರಿ ಇದಕ್ಕೆ. ಇವ್ರಿಗೆ ಚಿಂತೆ ನಾಳೆ ಮುಂಜಾನೆ ನಾಷ್ಟ ಏನು ಮಾಡಲಿ, ಮಧ್ಯಾಹ್ನ ಏನು ಅಡುಗೆ ಮಾಡಲಿ, ರಾತ್ರಿಗೆ ಅದನ್ನು ಉಳಿಸ್ಲೋ ಮತ್ತು ಬಿಸಿದು ಮಾಡಲೋ. ಹಾಂ, ಸೀರಿಯಲ್ನಾಗ ಅಯ್ಯೋ ಗೌರಿಗೆ ಹಂಗಾತಲ್ಲ, ಅಗ್ನಿ ಸಾಕ್ಷಿಯಾಗಿ ಹಂಗಾತಲ್ಲ, ಹಾಂ ವೆಂಕಟಲಕ್ಷ್ಮಿ ಸಂಸಾರ ಏನು ಸುಬ್ಬಲಕ್ಷ್ಮಿ ಸಂಸಾರ ಅದ್ರಾಗ ಹೆಂಗಾತ, ಇದೇ ಯೋಚನೆ. ನಾನು ಹುಟ್ಟಿ ಬೆಳೆದದ್ದು ಹಳ್ಳ್ಯಾಗರಿ. ಗಂಗಾವತಿ ಅವಾಗ ಹಳ್ಳಿನೇ ಇತ್ತು. ನೀರಾವರಿ ಆದಮೇಲೆ ಅದು ಅತ್ಯಂತ ಫಲವತ್ತಾದ ಪ್ರದೇಶ. ಇದು ಇನ್ನು ದೊಡ್ಡ ಊರ್ರಿ ವಜ್ಜಲ್. ಇದಕ್ಕಿಂತ ಸಣ್ಣ ಸಣ್ಣ ಗ್ರಾಮಗಳಿಗೆ ಹೋಗಿ ಉಗಾರ್, ಕುರ್ದ್, ಜತ್, ಮಹಾರಾಷ್ಟ್ರ ಬಾರ್ಡ್ರ್ ಮುಂದೆ 10 ಕಿಲೋಮೀಟ್ರ್ ಆದ್ರೆ ಮಹಾರಾಷ್ಟ್ರನೇ. ಫುಲ್ ಮರಾಠಿ. ಇಲ್ಲೇ ನಿಪ್ಪಾಣಿಗೆ ಹೋಗ್ರಿ ನೀವು, ಕನ್ನಡ ಇಲ್ಲ, ಎಲ್ಲ ಮರಾಠಿ ಬೋರ್ಡ್ಗಳು. ಅಂಥಲ್ಲಿ ಕೂಡ ಹೋಗಿ ಕನ್ನಡದ ಬಗ್ಗೆ ಹಾಸ್ಯದ ಮೂಲಕ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಬಂದ್ವಿ. ಯಾಕಂದರೆ ಕನ್ನಡಕ್ಕೆ ಅನೇಕ ಜನ ಇದ್ದಾರೆ, ನಮಗಿರೋದು ಕನ್ನಡ ಒಂದೇ. ಅದನ್ನು ಜ್ಞಾಪಕ ಮಾಡಿಕೊಡ್ರಿ. ಕನ್ನಡಕ್ಕಾಗಿ ಹೋರಾಡೋರು ಬಹಳಷ್ಟು ಜನ ಇದ್ದಾರೆ, ನಮಗಾಗಿರೋದು ಕನ್ನಡ ಒಂದೇ. ನಾನು ತಿಳ್ಕೊಂಡಿದ್ದೀನಿ ಇದು ನನ್ನ ಮಾತಲ್ಲ, ಅನಕ್ರೋರ ಮಾತು. ಅವಾಗ ಹೇಳಿದ್ರು ಅವರು. ಇವತ್ತಿಗೂ ಪರಿಸ್ಥಿತಿ ಹಂಗಾಯ್ತು. ನಮ್ಮಲ್ಲಿ ಇನ್ನೂ ಇಂಗ್ಲೀಷ್ ಮೀಡಿಯಮ್ ಶಾಲೆ ಆಗೈತೆ ಊರಾಗ? ಐತಾ? ಹೋಗೈತೆ ಕತೆ. ನಾವು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಎಷ್ಟು ಹೋಗಕತ್ತೀವಿ ಅಂದ್ರೆ ಫಸ್ಟಿಗೆ ಅದಕ್ಕೆ ಹಚ್ತೀವಿ. ನಾ ಬೇಡ ನಂಗಿಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆ. ಆದರೆ ಮಕ್ಕಳು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕನ್ನಡದಲ್ಲೇ ಮಾಡಬೇಕು, ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು. ಆವಾಗ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತೈತೆ. ಇಂಗ್ಲೀಷು ಎಷ್ಟಂದ್ರೆ ಅದು ಪಕ್ಕದ ಮನೆಯ ಭಾಷೆ, ಕಡ ತಂದ ಭಾಷೆ ಅದು. ಇದ್ರಾಗ ಹೆಂಗೆ ನೀವು ಸರ ಮಾತಾಡ್ತೀರಿ, ಇಂಗ್ಲೀಷ್ನಾಗ ಹಂಗಲ್ಲ. ಇಂಗ್ಲೀಷ್ನಾಗ ಮಾತಾಡೋ ನೋಡಿ, ವೆನ್ ಯು ವಾಸ್ ನಾಟ್ ಯು ಸಿ ಹಿಂಗಂತಿರ್ತಾರೆ. ಅದ ಕನ್ನಡದಾಗ ಇರುಬದ್ದಿಯವರು ಗೂಗಲ್ ಏನೋ ಒಡಪ ಹಾಕ್ತಾರಲ್ಲ, ಇಂಗ್ಲೀಷ್ನಾಗ ಹಾಕ್ತಾರ ನಾವು. ಹಂಗೆ ಇಂಗ್ಲೀಷ್ನಾಗ ಹಾಕಂದು ಹೇಳ್ತೀನಿ ನಾನು. ಸಾಧ್ಯನೇ ಇಲ್ಲ. ಸಣ್ಣ ಸಣ್ಣ ಶಬ್ದ ಸಾಧ್ಯ ಇಲ್ಲ ಕನ್ನಡದಾಗಿರೋ ಇಂಗ್ಲೀಷ್ನಾಗ ಮಾಡೋಕ್ಕೆ. ಏನು ಸತ್ತ ಅನ್ನಕ ಇಂಗ್ಲೀಷ್ನಾಗ 4 ಡೈಡ್, ಎಕ್ಸ್ಪೈರ್ಡ್, ಪಾಸ್ಡ್ ಅವೇ, ನೋ ಮೋರ್, ಮುಗೀತು. ಇವು 4 ಬಿಟ್ಟು ಎಲ್ಲಾರ ಸತ್ತ ಅನ್ನಕ್ಕೆ ಬೇರೆದು ಹೇಳ್ರಿ ನೋಡೋಣ. ಈ ಡೈಡಪ್ಪ, ಈ ಡೆಡ್ಡಪ್ಪ, ಎಕ್ಸ್ಪೈರ್ಡಪ್ಪ, ಪಾಸ್ಡ್ ಅವೇ, ನೋ ಮೋರ್, ಇನ್ನೂ ಸಾಹಿತ್ಯಕ್ಕೆ ಆತದು. ಬೇರೆ ಆಡು ಭಾಷೆ ಒಳಗೆ ಇಲ್ಲ. ಮುಗಿದು ರೀ. ಮತ್ತು ಇನ್ನೊಂದು ಭಾಷೆ ಹೇಳು, ಡಿಕ್ಷನರಿ ತಂದು ಹುಡುಕ್ಯಾಡ್ಕೊಂತ ಕುಂದ್ರಬೇಕು ಅವ್ರ ಮುಂದೆ ಸತ್ತ ಅಂತ ಹೇಳಕ್ಕೆ. ಅದ ಕನ್ನಡದಾಗ ಸತ್ತ ಅಂತ ಹೇಳಕ್ಕೆಂತ ಹೋಗ್ರಿ, ಏಸದವ. ಸತ್ತ, ಸ್ವರ್ಗಸ್ಥ ಅದ, ವೈಕುಂಠವಾಸಿ ಆದ, ಶಿವನ ಪಾದ ಸೇರಿದ, ದೈವಾಧೀನ ಆದ. ಇದು ಸಾಹಿತ್ಯ. ಲಿಂಗೈಕ್ಯ ಆದ, ಗದ್ದಿಗೆ ಒಳಗಾದ. ಇವೆಲ್ಲ ಸಾಹಿತ್ಯಿಕ ಶಬ್ದ ಆದವು. ಇನ್ನು ನಾವು ನೀವನ್ನವು ಸತ್ತ, ಗೊಟಕ್ಕಂದ, ಡೆಮ್ಮಂದ, ನಿಗರಿಕೆಂಡ, ಬಾಯ ಮಣ್ಣು ಹಾಕ್ಯಂಡ, ಮುಖದ ಮೇಲೆ ಬಟ್ಟೆ ಹಾಕ್ಯಂಡ. ಈ ಊರಾಗ ಏನಂತಾರಂದಲ್ಲಪ್ಪ, ಮಸಂಡಿಗೆ ಹೋದ. ಇದು ಎಲ್ಲಾರ ಕನ್ನಡದಾಗ ಹುಡುಕಿದ್ರೆ ಸಿಕ್ಕಿತ್ತಾರಪ್ಪ. ನೀವು ಸೃಷ್ಟಿ ಮಾಡಿದ್ದದು. ಯಾಕೆ ಮಾತೃ ಭಾಷೆ ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೈತೆ. ಹುಟ್ಟಿಸಲೇ ಒಂದು ಶಬ್ದನ. ಬೆಂಗಳೂರು ಕಡೆಗಿನ್ನ ಮನೆ ಮುಂದೆ ಹೊಗೆ ಹಾಕಿಸ್ಕೊಂಡ ಅಂತಾರೆ. ಹೌದಾ? ಹೊಗೆ ಹಾಕಿಸ್ಕೊಂಡ, ಮಿಂಡ್ರಿಕೊಂಡು ಹೋದ. ಇದು ಯಾರು ಹುಟ್ಟಾಕ್ಯಾರ? ಯಾವನ ಹುಟ್ಟಾಕ್ಯಾನ ಇದನ್ನು? ಮಿಂಡ್ರಿಕೊಂಡು ಹೋದಂತ ಎಲ್ಲೂ ಡಿಕ್ಷನರಿ ಸಿಗಂಗಿಲ್ಲ. ಅವನೇ ಹುಟ್ಟಾಕ್ಯಾನ. ಮಾತೃ ಭಾಷೆ ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೈತೆ. ಉದ್ಯೋಗ ಅರಿಸ್ಕೊಂಡು ಹೋಗ್ತೀವಿ ನಾವು. ರತ್ನಗಿರಿ, ಹೈದರಾಬಾದ್, ಮುಂಬೈ, ಗೋವಾ, ಬೆಂಗಳೂರಿಗೆ ಹೋಗ್ತೀವಿ ನಾವು. ಕೆಲಸ ಹುಡುಕೊಂಡು ಹೋಗ್ತೀವಿ. ಆದರೆ ನಮ್ಮಲ್ಲಿರೋ ಕಲೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಬೆಂಗಳೂರು ಜನ ಭಾಳ ಆಸ್ವಾದಿಸ್ತಾರೆ ಕಲೆಯನ್ನು. ಭಾಳ ಚಂದ ಕೇಳ್ತಾರೆ, ಭಾಳ ಚಂದ ನೋಡ್ತಾರೆ. ಕಲಾವಿದರಿಗೆ ಎಷ್ಟು ಗೌರವ ಕೊಡ್ತಾರಲ್ಲೇ ಅಂದ್ರೆ ಭಾಳ ದೂರ ನಿಂತು ಮಾತಾಡ್ತಾರೆ. ಸರ್ ನೀವು ಪ್ರಾಣೇಶ್ ಅವರಲ್ವಾ?
ಭಾಳ ಚೆನ್ನಾಗಿರುತ್ತೆ ಸರ್. ಇವ್ರು ನಮ್ಮವ್ರು ಬಂದು ಅಗಲ ಮೇಲೆ ಕೈಯಾಗಿ ದಮ್ ಅಂತ ಬಡದು ಪ್ರಾಣೇಶ್ ಹೌದಲ್ಲ ನೀನು ಏನು ನಾ ಕುಡ್ದಿನೋ ಅವ ಕುಡ್ದಿನೋ ಅನುಮಾನ ಆಗ್ಬೇಕ್ರಿ ಹಂಗೆ ಕೇಳ್ತಾನೆ. ಪ್ರಾಣೇಶ್ ಹೌದಿಲ್ಲ ಇಲ್ಲಿ ಟೊಪಿಗೆ ತೆಗಿ. ಹಾಂ ಹೌದು ಪ್ರಾಣೇಶನ ಹೆಂಡ್ತಿ ಹೇಳ್ತಾನೆ ನೋಡಲ್ಲಿ ಪ್ರಾಣೇಶ ಯಾರು ಯಾವ ಪ್ರಾಣೇಶ ಆಕಿಗೆ ಇವ ಪ್ರಾಣೇಶ ರೀ ನಾನು ಯಾಕೆ ಪ್ರಾಣೇಶ ಆಗ್ತೀನಿ ಟಿವ್ಯಾಗ ಜೋಕ್ ಹೇಳ್ತಾನಲ್ಲ ಪ್ರಾಣೇಶ ಇಲ್ಲ ಬಿಡ್ರಿ ನಂಗೆ ಆಕೆ ಬರೀ ಸೀರಿಯಲ್ ನೋಡ್ತಿರ್ತಾಳೆ ಅಮೃತ ವರ್ಷಿಣಿ ಕುಂಕುಮ ಭಾಗ್ಯ ಇಂಥವ್ರು ನೋಡಿ ಆಕಿ ಕಾಮಿಡಿ ನೋಡಂಗಿಲ್ಲ ಹಂಗೆ ಗೊತ್ತಿಲ್ಲ ಪ್ರಾಣೇಶ ಜೋಕ್ ಹೇಳ್ತಾನಲ್ಲ ಇಲ್ಲ ಬಿಡ್ರಿ ಗೊತ್ತಾಗವಲ್ತು ಅಂತ ಆಕಿ ಬ್ಯಾಸ್ ಹತ್ಕೊಂಡ್ಬಿಡ್ತಾವೆ ಇವ ಪ್ರಾಣೇಶ ಇದಕ್ಕೆ ನೀ ಯಾರು ಅಂತಾನೆ ತಿಳಿವಲ್ತು ಒಂದು ಜೋಕ್ ಹೇಳ ಗೊತ್ತಾಗತ್ತೆ ಅದಕ್ಕೆ ನೋಡಿ ರೋಡ್ನೇ ನಿಂತ ಆಕಿಗೆ ಜೋಕ್ ಹೇಳ್ಬೇಕ್ರಿ ನಾನು ಏನು ಕರ್ಮಪ್ಪ ಇದೆ ನಮ್ಗೆ ದೊಡ್ಡ ಸುದ್ದಿ ಐತ್ರಿ ಉತ್ತರ ಕರ್ನಾಟಕದ ಅಲ್ಲಿ ಹಿಂದೆ ಓಡಿ ಬರ್ತಾರೆ ರೀ ಬೆಂಗಳೂರಾಗ ಓಡಿ ಬಂದು ಪ್ರಾಣೇಶ್ ಅವರಲ್ವಾ ತುಂಬ ಚೆನ್ನಾಗಿ ಮಾತಾಡ್ತೀರಿ ಸರ್ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಕಾರ್ಯಕ್ರಮ ಡೈಲಿ ನೋಡ್ತೀವಿ ಸರ್ ಭಾಳ ಸಂತೋಷ ಸರ್ ಇಲ್ಲೇ ನಾನು ಹೋಗತ್ತಾನೆ ಬಾಯಿಲೆ ಅಂತ ಕರಿತೇವೆ ಬಾಯಿಲೆ ಅಂತ ಕರೆದು ನಾನು ಬಂಗಿ ಬಿಚ್ಚಿಸಿ ಟೊಪಿ ತೆಗಿಸಿ ಹಾಂ ನಿಂತ್ಕೊಂಡು ಒಂದು ಫೋಟೋ ತೆಗಿಸಿ ನಿಂತ್ಕೊಳ್ಳಿ ಆರ್ಡ್ರ್ ಮಾಡ್ತಾರೆ ಹಾಂ ಹೌದಾ ಅದಕ್ಕೆ ಈ ಎರಡು ದ್ವಂದ್ವ ವ್ಯಕ್ತಿತ್ವ ಒಂದೊಂದು ಭಾಗದ ಒಂದೊಂದು ಸ್ನೇಹಿತರೆ ಇದು ಎಷ್ಟು ಜನ್ಮ ಎತ್ತಿದ್ರೂ ಬರೋಂಗಿಲ್ಲ ಯಾವ ಶಾಲ್ಯಾಗ ಯೂನಿವರ್ಸಿಟಿಯಾಗ ಕಲ್ತರೂ ಬರೋಂಗಿಲ್ಲ ರೀ ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತಾರೆ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ನೀವು ಎರಡನ್ನೂ ಮಾಡಬೇಕು. ನಾವು ದೇಶ ತಿರ್ಗಕ್ಕೆ ರೆಡಿ ಇದ್ದೀವಿ ಅದು ಏನು ನಿರ್ಮಲಾ ಟ್ರಾವೆಲ್ಸ್ನಾಗ ಬುಕ್ ಮಾಡಿ ಗಂಡ ಹೆಂಡ್ತಿ 2 ಮಕ್ಕಳು ಮಫಲರ್ ಸುತ್ತಿಕೊಂಡು ಸ್ವೆಟರ್ ಹಾಕ್ಕೊಂಡು ಟ್ಯೂ ಅಂತ ಅದ ಗಾಡಿಯಾಗ ಕುಂತ ಟುಬುಕ್ ಅಂತವ್ರು ಎಲ್ಲಿ ಇಳಿಸ್ತಾರೆ ಅಲ್ಲೇ ಇಳಿದು ನಮಸ್ಕಾರ ಮಾಡಿ ಮತ್ತೆ ಬಸ್ ಹತ್ತದು ಹಂಗೆ ಹೋದ್ರೆ ಪ್ರವಾಸ ಅಲ್ರಿ ಅದು ಏನೂ ಗೊತ್ತು ಗುರಿ ಇಲ್ಲದ ಪ್ರವಾಸಕ್ಕೆ ಹೋಗಿ ಬಿಡ್ಬೇಕ್ರಿ. ಈ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗತ್ತೆ ನೋಡ್ರಿ ಮಂದಿ ಶ್ರೀಶೈಲ ಧರ್ಮಸ್ಥಳ ಪಂಡರಾಪುರಕ್ಕೆ ಅವ್ರ ಅನುಭವ ಕೇಳ್ಬೇಕು ನೀವು. ಚಿದಂಬರ ಮುರುಗೋಡು ಚಿದಂಬರಗ ಏನು ಅನುಭವ ರೀ ಅವ್ರದ್ದು ಕತ್ಲಾಗೋಮಟ ನಡೀತಾರೆ ಒಬ್ರು ಕಾಲು ಒಬ್ರು ಒತ್ತಿರ್ತಾರೆ ಮಕ್ಕೊಂಡಾಗ ಒಬ್ರು ಹಗಲ ಮೇಲೆ ಒಬ್ರು ಕಾಲು ಇಟ್ಕೊಂಡಿರ್ತಾರೆ ಅಪ್ಪ ಕಾಲು ಹರಿಯಾಕತ್ಯಾವಲ್ಲಿ ಹಾಂ ಕತ್ಲಾಕತ್ತೆ ದಾರಿ ಸಾಗೋದಿಲ್ಲ. ಆಮೇಲೆ ಯಾರ್ದೋ ಮನ್ಯಾಗ ಊಟ ಹೇಳಿರ್ತಾರೆ ದಾರ್ಯಾಗ ಕರೆಕ್ಟ್ 8 ಗಂಟೆಗೆ ಬರ್ರಿ ಅಂತ ಹೋಗೋದು ಲೇಟಾಗಿ ಬಿಡ್ತೈತಿ ಅವ್ರು ಅಡುಗೆ ಮಾಡಿಟ್ಕೊಂಡು ಕಾಯ್ತಿರ್ತಾರೆ ಊರು ನಾಯಿ ಓಸು ಇವ್ರು ನೋಡಿ ಒದರ್ತಿರ್ತಾವ್ರಿ ಹಾಂ ಎಂತೆಂಥ ಅನುಭವ ಅವು. ಆ ಥರ ಪಾದಯಾತ್ರೆಗಳು ಮಾಡೋರಿಗೆ ಕೇಳ್ರಿ ಅದು ಜೀವನ ಅನುಭವ. ಪಾರ್ಕ್ನಾಗ ಅಡ್ಡಾಡೋದು ದೊಡ್ಡದಲ್ರಿ ಕಾಡ್ನಾಗ ಅಡ್ಡಾಡ್ಬೇಕು ಭಯ ಹೋಗ್ತೈತಿ. ಪಾರ್ಕ್ನಾಗ ಅಂದ್ರೆ ಎಲ್ಲ ಲೈಟ್ ಇರ್ತಾವೆ ಕಾರಂಜಿ ಇರ್ತೈತಿ ಗೇಟ್ ಇರ್ತೈತಿ ಆದ್ರೆ ಕಾಡ್ನಾಗ ಏನೂ ಇರಂಗಿಲ್ಲ ನೀವೇ ಹುಡುಕ್ಬೇಕು. 25 ವರ್ಷ ಆಗೈತೆ ಒಂದು ದಂಪತಿಗಳು ಲಗ್ನಾಗಿ ಇದ್ದಕ್ಕಿದ್ದಂತೆ ಗಂಡ ಸೈಲೆಂಟ್ ಆಗಿಬಿಟ್ಟೇನ್ರಿ ಮಾತಾಡುವಲ್ಲ ಹೆಂಡ್ತಿ ನೋಡುವಲ್ಲ ಮಕ್ಕಳು ಮಾತಾಡಿಸುವಲ್ಲ ಚಿಂತೆ ಆಗಿಬಿಡ್ತೀರಿ ಆಕಿಗೆ. ಗಂಡ ಆಕಿ ಕಡೆ ನೋಡಲಿಲ್ಲ ಮಾತಾಡ್ಸಲ್ಲ ಹೆಣ್ಮಕ್ಳಿಗೆ ಬರೋ ಅನುಮಾನ ಒಂದು ಏನು ಯಾವಕ್ಕಿನ್ನರ ನೋಡಿಕೊಂಡೈತೆ ಏನು ಮದುವೆಯಾಗಿ 25 ವರ್ಷ ಆಗಿರ್ತೈತೆ ಆದರೂ ಆ ಚಿಂತೆ ಅವರಿಗೆ ಮತ್ತು ತಾವ ಸಮಾಧಾನ ಮಾಡ್ಕೊತಾವ ಏನು ಆ ವಯಸ್ಸಿಗೆ ನಾನು ಸಿಕ್ಕದ್ದ ಇದ್ರ ದೊಡ್ಡ ಪುಣ್ಯ ಇನ್ನು ಈ ವಯಸ್ಸಿಗೆ ಈ ಮುಸುಡಿಗೆ ಇದಕ್ಕೆ ಯಾರು ಸಿಗಬೇಕು ಅಂದ್ಕೊಂತೀರಿ ಆದರೂ ಸಮಾಧಾನ ಆಗಂಗಿಲ್ಲ. ಇದೇ ವಯಸ್ಸಿಂದ ಗಂಟು ಬಿದ್ದಿದ್ರ ಅದು ಒಂದು ಅನುಮಾನ ಬರ್ತದೆ ಸಮಾಧಾನ ಆಗಲಿಲ್ಲ ಕಡೆಗೆ ತಿಂಗಳಾಗಿ ಹೊತ್ತು ಮಾತಾಡುವಂಥ ಏಕೆ ಸೈಕ್ಯಾಟ್ರಿಸ್ಟ್ ಹತ್ಲೋದು ಮಾನಸಿಕ ತಜ್ಞರ ಗಂಡು ಹೇಳಿದ್ಲು ಡಾಕ್ಟ್ರ ಹೊರಗೆ ಗಂಡು ಬಂದಾನ ಅದನ್ನು ಕರಿತೀನಿ ತಿಂಗಳಾತ್ರಿ ಬೆನ್ನು ಕೊಟ್ಟು ಮಕ್ಕೊಂತೈತಿ ಮಕ್ಕಕ್ಕೆ ಮಕ್ಕ ನೋಡಂಗಿಲ್ಲ ಹುಡ್ರನ್ನ ಮಾತಾಡ್ಸಂಗಿಲ್ಲ ನೋಡಂಗಿಲ್ಲ ಎತ್ತಗೋ ನೋಡ್ಕೊಂತ ಉಣ್ತೈತೆ ಹೌದಾ ಕರ್ಕೊಂಬ ನೀವು ಹೊರಗೆ ಹೋಗಮ್ಮ ಅಂದ ಅಳಾಕೈತಿ ಬಿಟ್ಲು ಯಾಕ್ರೆ ನೀ ಇರಬಾರ್ದು ಪರ್ಸ್ನಲ್ ಕೇಳ್ತೀನಿ ನಾವು ಏನು ಬಂದು ಕುಂತ ಬಂತು ನಮಸ್ಕಾರ 25 ವರ್ಷ ಆಯ್ತು ನಿಮ್ಮ ಮದುವೆ ಆಗಿ ಮಕ್ಕಳ ಲಗ್ನಕ್ಕೆ ಬಂದಾರಂತ ಏನು ಸಮಸ್ಯೆ ನಿಮ್ಮ ಹೆಂಡತಿ ಮೇಲೆ ಹೇಳಿದ್ರೆ ನಿಮ್ಗೆ ಅನುಮಾನ ಅದಾನ ಇಲ್ರಿ ಚಿನ್ನದಂತಕ್ಕೆ ನಾನು ಹೆಂಡ್ತಿ ವೆರಿ ಗುಡ್ ಮಕ್ಕಳು ಮುತ್ತಿನಂಥವು ಗೆಳೆಯರು ವಜ್ರದಂಥವ್ರು ಬಂಧು ಬಳಗ ಬೆಳ್ಳಿ ಅಂಥವ್ರು ಮತ್ತು ಏನು ಚಿಂತೆ ನಿಮಗೆ ಯಾಕೆ ಹಿಂಗಾಗಿರಿ ಏನು ಯಡಿಯೂರಪ್ಪಗ ಗೌರ್ಮೆಂಟ್ ಸಿಗ್ತೈತೋ ಏನು 5 ವರ್ಷ ಕುಮಾರಸ್ವಾಮಿನ ಆಳ್ತಾನೋ ಹಾಂ ಈ ಚಿಂತೆ ಅವ್ರದವ ಅದಕ್ಕೆ ನೀವೇನೂ ಚಿಂತೆ ಮಾಡಬೇಡ ಅದು ಮ್ಯಾಗ ನೋಡ್ಕೊಂತ ಅಡ್ಡಾಡ್ತದಂದ್ರೆ ಇದಕ್ಕೆ ಮತ್ತೆ ಯಡಿಯೂರಪ್ಪ ಬರತ್ತಾನೆ ಇಷ್ಟ ಇದ್ರೆ ಹಣೆ ಬರ ಅಂತ ತಿಳ್ಕೊಂಬಿಡ್ರಿ ಹೋಗಕತ್ತೈತೆ ಇಂಗ್ಲೀಷ್ ಮೀಡಿಯಂ ಹುಡುಗ ಹುಡುಗಿಗಳು ಇವನೋ ಸ್ನೇಕ್ ಇವನೋ ಅದೇ ಕನ್ನಡ ಹೋಯಪ್ಪ ಸೊಳ ಹೆಂಗ
ಈ ಸಳ 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 ಅನ್ನೋದು ಇಂಗ್ಲೀಷ್ನಾಗ ನೋಡೋಣ. ಜುಳು 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 ನೀರು ಹರಕೈತವ, ಇಂಗ್ಲೀಷ್ನಾಗ ಜುಳು 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 ಅಂತ ಎಲ್ಲೈತಿ? ವಿಂಡ್ ಈಸ್ ಬ್ಲೋಯಿಂಗ್, ಗಾಳಿ ಬೀಸಕತ್ತೈತಿ. ವಾಟರ್ ಈಸ್ ಫ್ಲೋಯಿಂಗ್, ಇಷ್ಟೇ. ಸ್ನೇಕ್ ಈಸ್ ಗೋಯಿಂಗ್ ಅಂತ ಕೈಲಿ ಮಾಡ್ತಾರೆ ಹಿಂಗೆ. ಸಳ ಸಳ ಅನ್ನಕ್ಕೆ ಬರಂಗಿಲ್ಲ. ಈ ಸಳ ಸಳ ಪಳ ಪಳ ಜಳ ಜಳ ಇವೆಲ್ಲ ಮಾತೃಭಾಷೆಯಿಂದ ನೀವು ಸ್ವಂತ ಹುಟ್ಟಾಕಿ ಶಬ್ದ. ಇದೇ ಇಂಥದ ಒಂದು ಸಭಾ ಬೆಂಗಳೂರ ನಡೀತಂತ ತಿಳ್ಕೊಳ್ರಿ. 2 ಬಸ್ ತಂದಿಂದ್ರೆ ಸೋಕು. ಈ ಬಸ್ಸು ರೋಣಕ್ಕೆ ಹೋಗವ, ಯಾರ್ಯಾರು ಹತ್ತಿರ ಅಂದ್ರೆ ಬೆಂಗಳೂರಾಗ ಒಬ್ಬರು ಬಸ್ಸಿನ ಕಡೆ ಸಹಿತ ನೋಡಂಗಲ್ರಿ. ಅಯ್ಯೋ ರೋಣ ಅಂತೆ, ದ್ರೋಣಪುರ ಅಂತೆ, ಎಲ್ಲಿ ಮ್ಯಾಪ್ ಹಾಕಿ ಹುಡುಕ್ತಾವ್ರಿ ಎಲ್ಲೈತಿ ರೋಣ ರೋಣ. ಅಯ್ಯೋ ನರೇಗಲ್ಲು ರೋಣ, ಅಯ್ಯೋ ತುಂಬ ಇಂಟೀರಿಯರ್ ಗೊತ್ತಾ, ಅಲ್ಲೆಲ್ಲ ತುಂಬ ಹಾಟ್ ಬರೀ ಬಿಸಿಲು ಅಂತ ಗಾಬರಿ ಆಗಿಬಿಡ್ತಾವ್ರಿ. ರೋಣ ಅನ್ನೋದು ಐತನದ ಗೊತ್ತಿಲ್ಲ, ದ್ರೋಣಪುರಿ ಅಂತ ಐತನದ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಂದಿ ಇಲ್ಲೇ 2 ಬಸ್ ನಿಂದಿರಿಸಿಗಿ ಯಾರೆಲ್ಲ 2 ಬಸ್ಸಲ್ಲೇ ಈಗ 10:30 ಬಿಡ್ತಾರೆ ಬೆಂಗಳೂರಿಗೆ. ಅಂದ್ರೆ ಒಟ್ಟ ಬಟ್ಟೆ ಮ್ಯಾಗ ಹತ್ತಿ ಬಿಡ್ತಾವೆ. ಇವನು ಓದ್ಸಲೆ ಫ್ರೀ ಐತಲೇ ನಡಿ ಬೆಂಗಳೂರಿಗೆ. ಯಾವ ಎಷ್ಟು 800-900 ರೂಪಾಯಿ ಕೊಡ್ಬೇಕು ಯಾರಲ್ಲಿಗೆ, ಫ್ರೀ ಐತೆ ನಡಿ ಹೋಗ್ಬಿಡೋಣ. ಒಂದು ಲುಂಗಿ ಅರ್ಧಗಳ ಲುಂಗಿ ಹಾಕ್ಬೇಕಲ್ಲ ಬೆಂಗಳೂರಾಗ. ಸಂಜೆ ಮಟ್ಟ ಗರ 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 ತಿರುಗಿದ ಮತ್ತಿದ ಬಸ್ ಹತ್ತಿದ ಬಂದು ಹೋಗಿತಾರೆ ಇಲ್ಲೇ. ಇದು ಧೈರ್ಯ ರೀ. ಏನು ಐತಂತ ಯೋಚನೆ ಮಾಡಂಗಿಲ್ಲ, ಏನು ದಗ್ಗಂತ ತಯಾರಾಗ್ತೀವಿ. ಅದೇ ಆತ್ಮವಿಶ್ವಾಸ, ಕುತೂಹಲ ಮತ್ತು ಹವ್ಯಾಸಗಳು ಮನುಷ್ಯನನ್ನು ಬೆಳೆಸ್ತಾವ. ಈಗಿನ ಮಕ್ಕಳಿಗೆ ಕುತೂಹಲನ ಉಳಿದಿಲ್ಲ, ಧೈರ್ಯ ಅಂತೂ ಮೊದಲೇ ಇಲ್ಲ. ಅವ್ರ ಅವ್ವ ಅಪ್ಪನ ಅಂಜಿಸಿಬಿಡ್ತಾರೆ, ಅಯ್ಯಪ್ಪ ತೊಂಡೆ ಐತಿ ಹೊರಗೆ ಹೋಗ್ಬಿಡವ ಒಳಗೆ, ಎಲ್ಲೋ ಆಡಾಕೆ ಕಳ್ಸಂಗಿಲ್ಲ. ಯಾಕಂದ್ರೆ ಮಾರ್ಕ್ಸ್ ತೊಗೋಬೇಕವು, ಓದಿ 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 ಕಂಪ್ಯೂಟರ್ ಆಗ್ಬೇಕವು. ಏನು ಕೇಳ್ತೀವಿ ಅದನ್ನ ಹೇಳ್ತಿರ್ತಾವೆ. ಏನು ಕೇಳಿ ಭಾಳ 90-100 ತಗೊಂಡು ನೋಡ್ರಿ, ಏನೇ ಕೇಳ್ರಿ ಪಟ ಪಟ ಉತ್ತರ ಹೇಳ್ತಿರ್ತಾವೆ. ಕಾಲಾಗ ಹಾವು ಬಂದೈತೆ ನೋಡಿದ್ರೆ SNAKE ಸ್ನೇಕ್ ಅಂದರೆ ಹಾವು ಅಂತಾವೆ. ಕಾಲಾಗ ಹಾವು ಬಂದತ್ತಿಲ್ಲ ಅಂದ್ರೆ ನೋಡ್ಕೊಳಕ್ಕೆ ಬರಂಗಿಲ್ಲ ಅವಕ್ಕೆ, ಅವು ಸ್ಪೆಲ್ಲಿಂಗ್ ಹೇಳ್ತಾವೆ ಅದ್ರದ್ದು. ಇಲ್ಲಿ ಶ್ರಾವಣ ಉಪವಾಸ ಅಲ್ಲ, ಎಲ್ಲರೂ ಬಸವನಾಡು ಶ್ರಾವಣ ಉಪವಾಸ ಮಾಡೇ ಮಾಡ್ತೀರಿ. ಯಾರು ಹೇಳ್ಯಾರ ಏನು ಶ್ರಾವಣ ಮಾಸದಾಗ ಉಪವಾಸ ಮಾಡ್ಬೇಕಂತ? ಅದು ವಿಚಿತ್ರ ಐತಿ. ಹೆಣ್ಮಕ್ಳು ಮಾಡಂಗಿಲ್ಲ ರೀ, ಇವಾಗ ಮಾಡೋದು ಉಪವಾಸ. ಶ್ರಾವಣ ಮಾಸದಾಗ 1 ತಿಂಗಳ ಥಳ 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 ಅಂತಿರ್ತೀರವ ನೀವು. ದಿನ ಒಂದು ರೇಷ್ಮೆ ಸೀರೆ ತಕ್ಕೊಂತೀರಿ. 1 ದಿವ್ಸಕ್ಕೆ 4 ಜರ, 1 ದಿವ್ಸ ನರಸಿಂಹ ಜರ, 1 ದಿವ್ಸ ಬಸವ ಕಲ್ಯಾಣ, 1 ದಿವ್ಸ ಬೀದರ್, ಎಲ್ಲೆಲ್ಲಿ ಗುಡಿ ಅದ 1 ತಿಂಗಳ. ದಿನ ಒಂದೊಂದು ಗುಡಿಗೆ, ದಿನ ಒಂದೊಂದು ರೇಷ್ಮೆ ಸೀರೆ, ದಿನ ತಲೆಗೆ ಎರ್ಕೊಳ್ಳೋದು, ದಿನ ಒಂದೊಂದು ಮಾಡಿಕೊಡು. ಸಜ್ಜಕ, ಕಡುಬು, ಹೋಳಿಗೆ, ತೊದ್ದು ವಿರುದ್ಧ ಗಂಡಸು. ಶ್ರಾವಣದಾಗ ಏನೂ ಮುಟ್ಟಂಗಿಲ್ಲ, ಕಟಿಂಗ್ ಮಾಡಿಸ್ಕೊಳಂಗಿಲ್ಲ, ಗಡ್ಡ ಮೀಸಿ ಬೋಳ್ಸ್ಕೊಳಂಗಿಲ್ಲ. ಮೊದಲ ನಮ್ಮ ಅಪ್ಪಂದು ಆಕಾರ ಅದ್ಭುತ. ಇನ್ನು ಕಟಿಂಗ್ ಮಾಡಿಸ್ಕೊಳೋದು ಗಡ್ಡ ಮಾಡಿಸೋ ಬಿಟ್ಟು ಅಂದ್ರೆ ತಳ 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 ನೀವು ಹೊಳಿತಿರ್ತೀರಿ, ಕಾಲ್ಡ್ ಆದಂಗೆ ಇದಾಗಿರ್ತೀವಿ. ಯಾರು ಹೇಳ್ಯಾರಲಿ ಅಪ್ಪ ಶ್ರಾವಣದಾಗ ಉಪವಾಸ ಮಾಡೋದು? ಅಕ್ಕವ್ರ ಯಾರು ಹೇಳ್ಯಾರಲ್ರಿ ಎಲ್ಲರ? ಸುಮ್ಮನೆ ನಾವ ಮಾಡ್ಕೊಂಡಿವಿ ಅದನ್ನು. ಇವರು ತಿಂದು ಉಂಡು ಗುಡಿ ಗಿಡಿ ಅಡ್ಡಾಡಿದ್ರೆ ರಾತ್ರಿ ಉಳಿದು ಪಾಳದ್ದೆಲ್ಲ ನಮ್ಮ ನವಲಿಂಗ ಪಾಟೀಲ್ ಹೇಳ್ದಂಗೆ ಎಲ್ಲ ತಿಂದು ಹಿಂಗಾಗ್ಬಿಡ್ತಾರೆ, ತಳ ತಳ ತಳ. ಇವರು ಕಾಲ್ಡ್ ಆದಂಗಿದು. ಸುಮ್ಮನೆ ಮನ್ಯಾಗಾರ ಶಿವನಾಮ ಅಂದ್ಕೊಂತ ಕುಂದಿರ್ತಾನ, ಶ್ರಾವಣದಾಗ ಇಲ್ಲ ಬಾರ್ ಮುಂದೆ ಅಡ್ಡಾಡ್ತಿರ್ತಾನ್ರಿ. ಒಳಗೆ ಶ್ರಾವಣ ಮಾಡ್ಲಾರ ನಮ್ಮಂತ ಒಬ್ಬ ಗೆಳೆಯ ಇರ್ತಾರೆ, ಲೇ ಶರಣ ಒಳಗೆ ಬಾ, ಶ್ರಾವಣ ಲೇ ಕರಿಬೇಡ. ಶ್ರಾವಣ ಮಾಡ್ತೀಯಾಕ, ಬಾರ್ ಮುಂದೆ ಅಡ್ಡಾಡ್ತೀಯಾಕ, ಅಳತೀಯಾಕ, ಶ್ರಾವಣಲೇ ಕರಿಬೇಡ, ಏನೇ ಇಲ್ಲ. ಕಟ್ಟಿ ಮೇಲೆ ಕುಂತಿರ್ತೈತಿ ಮನೆ. ಪಾಕಿಸ್ತಾನ ಚೀನಾದವ್ರು ನಮ್ಮ ಮೇಲೆ ಆಕ್ರಮಣ ಮಾಡಕ್ಕೆ ಬರೋದ ಶ್ರಾವಣದಾಗ. ಯಾಕಂದ್ರೆ ಗಂಡು ಮಕ್ಕಳು ಯಾರು ಉಂಡಿರಂಗಿಲ್ಲವ, ಗೊತ್ತಾಗ್ತದೆ. ಫುಲ್ ಶ್ರಾವಣ ಇವ್ರು ನಿಶ್ಚಕ್ರ ಇರ್ತಾವ, ಕೂದಲೆಲ್ಲ ಹಣಿ ಮೇಲೆ ಬಿದ್ದು ಕಣ್ಣು ಕಾಣ್ತಿರಂಗಿಲ್ಲ ಅಂತೇಳಿ ಗನ್ನು ತಂದು ಹಣಿಗಿಡ್ತಾರ. ಹೊಡಿತೀನಿ ಹೊಡಿ ಶ್ರಾವಣ ಹೊಡಿ, ಶ್ರಾವಣದ ಸತ್ರ ಕೈಲಾಸ ಸಿಗ್ತದೆ ಹೊಡಿ. ಅದಕ್ಕೆ ಇನ್ನೊಂದು ಧರ್ಮ ಹೇಳುತ್ತೈತೆ, ಏನು? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರ ಎಲ್ಲ ಧರ್ಮಗಳಿಗೆ ಸಾಧನ. ಇದನ್ನು ಗಟ್ಟಿಮುಟ್ಟಾಗಿಟ್ಟುಕೊಳ್ಬೇಕು. ಅದನ್ನು ನಮ್ಮ ಹೆಣ್ಮಕ್ಳು ಪಾಲಿಸ್ತಾರೆ. ಹೆಣ್ಮಕ್ಳಿಗೆ ಆಯುಷ್ ಜಾಸ್ತಿ ಆಗಕತ್ತೈತೆವ, ಸೌಂದರ್ಯ ಅಂತೂ ಸರೇ ಆಯುಷ್ ಜಾಸ್ತಿ ಆಗಕತ್ತೈತೆ ಹೆಣ್ಮಕ್ಳಿಗೆ. ಗಂಡ್ಮಕ್ಳು ಜಲ್ದಿ ಸಾಯಕತ್ತೀವಿ. ಇದು ಕೋಪರ್ನಿಕಸ್ಸು ಕೊಲಂಬಸ್ಸು ಕಂಡು ಹಿಡ್ದಿಲ್ಲ, ಗಂಗಾವತಿ ಪ್ರಾಣೇಶ ಕಂಡು ಹಿಡ್ದ. ಹೆಂಗ ಏನು ಪ್ರಯೋಗ ಮಾಡಿದ್ ನಾನು? ಯಾರು ನಾಷ್ಟಕ್ಕೆ ಕರೀತಾರ, ಯಾರು ಊಟಕ್ಕೆ ಕರೀತಾರ, ಅವ್ರ ಮನೆಗೆ ಹೋಗಾಕತ್ತಿದೆ ಎಲ್ಲ ಊರಾಗ.
ಅವ್ರು ಕರೆದಾರಂತ ಹೋಗಿ ನೋಡ್ತೀನಿ, ಗಂಡನ ಫೋಟೋಕ್ಕೆ ಹಾರ ಎಲ್ಲರ ಮನ್ಯಾಗ. ಉಣ್ಣಾಕ್ ಹೋದ ಮನ್ಯಾಗ ಒಂದು ಫೋಟೋಕ್ಕೂ ಹೆಂಡ್ತಿ ಹಾರಿಲ್ಲ. ಇವ ಯಜಮಾನ್ರು ಎಷ್ಟು ಸಣ್ಣವ್ರು, 8 ವರ್ಷ ಆತ್ರಿ. ಎದಕ್ಕೆ ರೀ? ಮತ್ತೆಲ್ಲ ದೇಶಿ ಚಿಂತೆ ಹಚ್ಕೊಂಡು ಸ್ವರಿಗೆ ಸತ್ತೋತ್ರಿ ಅದು. ನನಗೆ ಮಕ್ಕಳು ಮರಿ ಸೊಸೆಂದ್ರು ಅದಾರ ರೀ, ಅವ್ರ ಸಲುವಾಗಾರ ಅದೀನಿ ರೀ. ನನ್ನ ಸಲುವಾಗಿ ಅದೀನಿ ಅಂತ ಒಂದು ದಿವ್ಸಕ್ಕೆ ಬಾಯಿ ಬಿಡಂಗಿಲ್ಲ ರೀ ಅವರು. ಯವ್ವ ಮಗನ ಸಲುವಾಗಿ ಅದೀನಿ, ಯವ್ವ ಸೊಸೆ ಸಲುವಾಗಿ ಅದೀನಿ, ಯವ್ವ ಸೂರ್ಯ ಎಂದು ಮುಳುಗ್ತಾನಂತ ಕಾಯಕತ್ತಿ. ಬರೀ ಹಿಂಗೆ ರೀ. ಹಿಂದಿನ ಕಾಲಕ್ಕೆಲ್ಲ ಎದರಿಗೆ ಬಂಧುಗಳೇ ಎದ್ರ್ಯಾ ಅಂತ ಕೇಳ್ತಿದ್ರು. ಹೌದಾ? ಸಿಟಿಯಾಗ ಕೇಳಂಗಿಲ್ಲ ರೀ. ಸಿಟಿಯಾಗ ಎಲ್ಲ ಸೂಕ್ಷ್ಮ, ಯಾರನ್ನೂ ಮಾತಾಡ್ಸಂಗಿಲ್ಲ. ನಮ್ಮಲ್ಲಿ ನೋಡ್ರಿ, ತಂಬಿ ಹಿಡ್ಕೊಂಡು ಹೊಂಟ ಅಂದ್ರೆ ಎಲ್ಲಿ ಹೊಂಟೆಪ್ಪ ಅಂತ ಯಾರೂ ಕೇಳಂಗಿಲ್ಲ. ತಂಬಿಗೆ ನೋಡಿದ್ರೆ ಅಂದ್ರೆ ಹೋಗಿ ಬರಪ್ಪ. ಅಲ್ಲಿ ನೋಡ್ರಿ ಬಾತ್ರೂಮ್ಗೆ ಹೋಗ್ತೀನಿ ನಾನು. ನಾವು ಎದ್ದು ನಿಂತು ಸರ್ ಉಚ್ಚಿಗೆ ಹೋಗ್ತೀನಿ ರೀ ಅಂದ್ಬಿಡ್ತಿದ್ವಿ ಶಾಲ್ಯಾಗ. ಈಗ ಅನ್ನಂಗಿಲ್ಲ ರೀ, ಸೂಸು ಮಾಡ್ತೀನಿ ಅನ್ಬೇಕಂತ. ಇದು ಎಲ್ಲಿ ಭಾಷೆನೇ ಸೂಸು 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 ಏನು ಶಬ್ದಗಳು ಅನ್ನಂಗಿಲ್ಲ ರೀ. ಪಾಯ್ಖಾನಿಗೆ ಹೋಗ್ತೀನಿ, ಜಮದಂಡಿಗೆ ಹೋಗ್ತೀನಿ, ಜರಿಗೆ ತೊಗೊಂಡು ಹೋಗ್ತೀನಿ. ಎಷ್ಟು ಕ್ಲಿಯರ್ ಐತೆ ರೀ ನಮ್ಮಲ್ಲಿ. ಈಗ ಸೂಸು, ಬಾತ್ರೂಮ್, ಗೆಸ್ಟ್ ರೂಮ್, ರೆಸ್ಟ್ ರೂಮ್ ಎಲ್ಲ ಇಂಗ್ಲೀಷ್ನಾಗ ಸೂಕ್ಷ್ಮ ಆಗಿಬಿಟ್ಟವ್ರಿ ಹುಡ್ರು. ಆಟ ಪಾಠ ಎಲ್ಲದ್ರಾಗೂ ಸೂಕ್ಷ್ಮ. ಆಟ ಅಂತೂ ಇಲ್ಲ ಬಿಡ್ರಿ. ಆಟ ಆಡೋ ಹುಡ್ರು ನೋಡೇ ಇಲ್ಲ ನಾನು. ಕಬಡ್ಡಿ ಆಡೋ ಹುಡ್ರನ್ನೆಲ್ಲ ನೋಡ್ರಿ ನೀವು? ಎಲ್ಲವೂ ಕ್ರಿಕೆಟ್ ಟಿಂಗ್ 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 ಟಿಂಗ್. ಸುಮ್ಮನೆ ಏನಿರಂಗಿಲ್ಲ ಅಲ್ಲಿ ಹಿಂಗೆ ಮಾಡ್ಕೊಂಡು ತಿಂತಿರ್ತಾರೆ ಟಿಂಗ್ ಟಿಂಗ್ ಟಿಂಗ್. ಹಿಂದೆ ನಿಂತು ನೋಡಿ ಇವನ್ನ ಸೈಕಲ್ಗೆ ಹವಾ ಹೊಡ್ಯಾಕತ್ತದ್ಬಿಟ್ಟು ಹುಡುಗ ಅಂತ ತಿಳ್ಕೊಬೇಕು. ಸುಮ್ಮನೆ ಒಂದು ಏನೋ ತೊಗೊಂತಾವ, ಹಿಂಗೆ ತಿಕ್ಕೊಂತಾವ, ಟಿಂಕ್ ಅಂತ ಹಿಂಗೆ ಆಗ್ತಾವೆ. ಕ್ರಿಕೆಟ್ ಒಂದೇನೇ ಆಟ. ನಿಜವಾದ ದೇಶೀಯ ಆಟ ಅಂದರೆ ಕಬಡ್ಡಿ ಸ್ನೇಹಿತರೆ. ಇವರೆಲ್ಲ ಈ ಪವನ ಸುತ್ತ ಸಂಘದ ಹುಡುಗರು ನೋಡಿ ಭಾಳ ಸಂತೋಷ ಆಯ್ತು. ಆ ಡ್ರೆಸ್ ಹಾಕ್ಕೊಂಡು ಕಬಡ್ಡಿ ಗಿಬ್ಬಡ್ಡಿ ಆಡಿದ್ರೆ ಅಂದ್ರೆ ಯೌವನದೊಳಗೆ ಕಬಡ್ಡಿ ಆಡ್ಬೇಕು ಸ್ನೇಹಿತರೆ. ಎಲ್ಲ ಮಾಂಸಖಂಡಗಳು ಬಲಿಷ್ಠ ಆಗೋದು ಕಬಡ್ಡಿ ಆಟ. ಕಬಡ್ಡಿ ಆಟದಾಗ ಯೋಗ ಐತೆ, ಅದಕ್ಕೆ ಕಬಡ್ಡಿ ಪುರಾತನ ಆಟ, ನಮ್ಮ ದೇಶಿ ಆಟ. ನೋಡ್ರಿ, ಉಸಿರು ಬಿಗಿ ಹಿಡಿಯೋದೈತೆ ಕಬಡ್ಡಿಯಾಗ. ಕುಂಭಕ, ರೇಚಕ, ಪೂರಕ ಅಂತ ಐತಿ ಯೋಗದಾಗ. ಕಬಡ್ಡಿ 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 ಇಷ್ಟು ಆಯುಸ್ ಮುಂದಕ್ಕೆ ಹೋಗತ್ರಿ. ಎಷ್ಟು ಉಸಿರು ಬಿಗಿ ಹಿಡಿತಿರೋ ಅಷ್ಟು ಸೆಕೆಂಡ್ ಆಯುಸ. 17 ಸೆಕೆಂಡಿಂದ ಶುರು ಮಾಡಕಾಗ. ಇಷ್ಟು ಆಯುಸ್ ಮುಂದಕ್ಕೆ ಹೋತೀಗ ನಂದು. ಯಾ ಡಾಕ್ಟ್ರು ಬೇಕಿಲ್ಲ, ಯಮಧರ್ಮನೂ ಬೇಕಿಲ್ಲ. ಇದಕ್ಕೆ ಇಷ್ಟು ಗಳಿಸ್ಕೊಂಡು ನಾನು. ಅದಕ್ಕೆ ಉಸಿರು ಬಿಗಿ ಹಿಡೋಕೆ ನಾವು ದಾಸ್ತ ತೇಗ್ತಿರ್ತೀವಿ. ಬಾಯಿಲೆ ಅದ್ರಾಗ ಮತ್ತೆ ಎಷ್ಟು ಉಸಿರು ಹೊರಗೆ ಹಾಕ್ತಿರೋ ಅಷ್ಟು ಆಯುಸ್ಸು ಕಮ್ಮಿ. ಅದಕ್ಕೆ ಸ್ಮೋಕಿಂಗ್ ಮಾಡಬೇಡ್ರಿ, ಸಿಗರೇಟ್ ಬಿಡಿ ಸೇದಬೇಡ್ರಿ ಅಂತ. ಯಾಕಂದ್ರೆ ಅದು ಎಳ್ಕೊಳ್ಳೋದು ಒಂದೇ ಸಲ ರೀ, ಬಿಡೋದು ಭಾಳ ಆತು ನೋಡ್ರಿ. ಹೂ ಅಂತ ಹೇಳ್ಯೋದು ಅಷ್ಟೊತ್ತು ಆಯುಸ್. ಒಬ್ಬ ಬೀಡಿ ಮಾರ್ತೀನಂತ ಹಳೆ ಜೋಕು. ನಾನು ಬೀಡಿ ಸೇದ್ರಿ ನಿಮಗೆ ಮುದುಕರಾಗೋದೇ ಇಲ್ಲ, ನಾನು ಬೀಡಿ ಸೇದ್ರಿ ನೀವು ಮುದುಕರಾಗೋದೇ ಇಲ್ಲ ಅಂತ ಪರಿಚಯ. ಎಲ್ಲರೂ ತಾರ್ರೆ ನಂಗೊಂದು ಕಟ್ಟುತ್ತಾ, ನಿಂಗೊಂದು ಕಟ್ಟು. ಎಲ್ಲರೂ ತೊಗೊಂಡು ಸೇದಕೈತಿ. ರಾತ್ರಿ ರೊಕ್ಕ ಎಣಿಸುವಂತ ತಂದೆ ಮಗ ಕುಂತಿರೋ ಒಬ್ಬ ಮಗ ಇದ್ದ. ಎಣಿಸ್ಕೊಂಡು ಕೂತ ಹುಡುಗೊಂದು ಬೀಡಿ ಹಚ್ಚಿದೆ. ಸೇದಬೇಡ ಅಂದ. ಯಪ್ಪ ನೀನು ಹೇಳ್ತಿಲ್ಲ ಬೀಡಿ ಸೇರಿ ಮುದುಕಾಗಲ್ಲ. ಓದ್ಸ ಹೇಳೋದು ಅರ್ಥ ಮಾಡಿಕೆ. ಯಾಕೆ ಮುದುಕರಾಗಲ್ಲ ಅಂತ ಹೇಳ್ತಂದ್ರೆ ಹರಿಯದಾಗ ಸತ್ತು ಹೋಗ್ತಾರೆ. ವಾಕಿಂಗ್ ಹೋಗ್ಬೇಕಾದ್ರೆ ಒಬ್ಬಕ್ಕೆ ಹೆಣ್ಮಗಳು ವಾಕಿಂಗ್ ಮಾಡಿದ್ದು ಇವತ್ತರೆಗೂ ನನ್ನ ಕಣ್ಣು ನೋಡಿಲ್ಲ. ವಾಕಿಂಗ್ ಸಹಿತ ಗುಂಪಾಗಿ ಹೋಗ್ತಾರೆ. ಇವು ಸಿಂಗಲ್ ವಾಕಿಂಗ್, ಹಬ್ಬತ್ನ ವಾಕಿಂಗ್ ಮಾಡ್ತಿರ್ತಾನೆ. ಇವ್ರು ವಾಕಿಂಗ್ ಹೋಗೋ ಹಿಂದಿನ ದಿವಸ ರಾತ್ರಿ ಮೀಟಿಂಗ್ ಕರೀತಾರ. ಗಿರಿಜಮ್ಮ, ನಾಗರತ್ನ, ಕಮಲಮ್ಮ, ಪುಷ್ಪ ಎಲ್ಲರೂ ಬರ್ರಿ, ನಾಳೆ ಬೆಳಗ್ಗೆ ವಾಕಿಂಗ್. ಎಲ್ಲರೂ ನೈಟಿ ಅಂದರೆ ನೈಟಿ, ಚೂಡಿದಾರ್ ಅಂದರೆ ಚೂಡಿದಾರ್, ಸೀರೆ ಅಂದರೆ. ವಾಕಿಂಗ್ ಹೋಗಕ್ಕೆ ಡ್ರೆಸ್ ಕೋಡ್ ಐತ್ರಿ ಅವರಿಗೆ. ಡ್ರೆಸ್ ಕೋಡ್ ಮಾತಾಡಿ ಎಲ್ಲರೂ ಸೀರೆ ಅಂದರೆ ಎಲ್ಲರೂ ಸೀರೆ ಉಟ್ಕೊತಾರೆ, ಎಲ್ಲರೂ ಚೂಡಿದಾರ, ಎಲ್ಲರೂ ನೈಟಿ ಅಂದ್ರೆ ನೈಟಿ ಮ್ಯಾಗ. ನಮ್ದೇನೈತಿ, ನಮ್ಮನ್ನು ಯಾರು ನೋಡ್ತಾರೆ? ಕೆಲವರು ಸಣ್ಣ ಒಳಗೆ ಹುಡುಕ್ ನೋಡ್ರಿ ಡ್ರೈವರ್ ಮ್ಯಾಗ ಬಂದವರು ಇರ್ತಾರೆ ಇಲ್ಲಿ. 10 ಗಂಟೆ ಹಾಕಿ ಬಂದೈತಿಲ್ಲ, ನಮ್ಮನೆ ಯಾರು ನೋಡ್ತಾರೆ? ರೆಡಿ ಅಂಗಿ ಹಾಕ್ಕೊಂಡು ವಿರಕ್ತರಂದ್ರೆ ನಾವಾಗ ಗಂಡು ಮಕ್ಕಳ ಹೆಂಗಿದ್ದು ಹಂಗೆ ಇವರು ಹೆಂಗಾಗಿ ಬರ್ತಾರೆ. ನಾವು ಗಂಡಸರು ನಮ್ಮನ್ನು ಯಾರು ನೋಡ್ತಾರಂತ ನಾವು, ನೀವು ನಮ್ಮನ್ನ ನೋಡ್ತಾರಂತ ನೀವು. ನಮ್ಮನ್ನೇ ನೋಡ್ತಾರಂತ ಬರೋದೈತಲ್ಲ, ಅದು ಧ್ಯೇಯ. ಜಗತ್ತಿನಲ್ಲಿ ನಾವು ಹಾಗೇ ಇರಬೇಕು. ಇಡೀ ಜಗತ್ತನ್ನು ನೋಡ್ತಾ ಇದೆ ಅಂತ ನಾವು ನಡ್ಕೊಂಡಾಗ ನಾವು ಆದರ್ಶವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ. ಬೆಂಗಳೂರವ್ರು ಫೋನ್ ಮಾಡಿದ್ರೆ ಎಷ್ಟು ಚೆಂದ ಮಾಡ್ತಾರೆ, ನೀವು ಹೆಂಗೆ ಮಾಡ್ತೀರಿ ಹೇಳ್ತೀನಿ. ಬೆಂಗಳೂರವ್ರು ಮಾಡ್ತಾರೆ. ಹಲೋ ಸರ್, ನನ್ನ ಹೆಸರು ರಾಜಶೇಖರ ಅಂತ ಸರ್, ನಮ್ಮದು ಕನ್ನಡ ಸಂಘ ಇದೆ ಸರ್, ನೀವು ಆಗಸ್ಟ್ 15ನೇ ತಾರೀಕು ನಮ್ಮ ಕಾರ್ಯಕ್ರಮ ಸರ್, ಬೆಳಗ್ಗೆ ಧ್ವಜವಂದನೆ, ಸಾಯಂಕಾಲ ಸರ್ ಇಷ್ಟು ಕೊಡ್ತೀವಿ, ನಿಮ್ಗೆ ಕರ್ಕೊಂಬರ ಕಾರ್ ಕಳಿಸ್ತೀವಿ. ಎಷ್ಟು ಕ್ಲಿಯರ್ ರೀ, ಹೆಸರು ಎಲ್ಲಿಗೆ ಬರಬೇಕು. ನಮ್ಮವು ಮಾಡ್ತಾವ್ರಿ ನಮ್ಮ ಕಡೆ. ಯಪ್ಪ ಹಲೋ ಸುಮ್ಮನೆ ಮಾತಾಡ್ತಾರೆ. ಏಯ್ ಮೆಲಕ್ಕೆ ಮಾತ್ರ ಲೇ ಕೇಳ್ತೈತೆ ಅಂತ ನಾನು.
ಅಲ್ರಿ ಮತ್ತೆ ನಮ್ಮ ಊರಿಗೆ ಬರ್ಬೇಕಲ್ರಿ ನೀವು? ಬರ್ತೀನಿ ಅಲ್ರಿ. ನೀವು ಯಾರ್ರಿ? ನೋಡಿ ಮೊದಲು ಊರಿಗೆ ಬರ್ಬೇಕಂತ ಕೇಳಿ ನೀವು ಯಾರು? ನಿನಗೆ ಯಾರು ಬೇಕಲ್ಲ? ಯಾರಿಗೆ ಹೆಚ್ಚಿ ಫೋನು? ನಾನು ಭಾಗಪ್ಪ ಅಂತ್ರಿ, ಇಲ್ಲಿ ಮತ್ತೆ ಬರ್ಬೇಕ್ರಿ ನೀವು? ಎಲ್ಲಿಗೆ ಬರ್ಬೇಕಲ್ಲ? ಯಾವ ಊರು? ಏನೈತೆ? ಮತ್ತೆ ನೋಡ್ರಿ ನಮ್ದು ಏನೈತೆ ಇಲ್ಲಿ, ಮತ್ತೆ ಇದು ಏನೈತಪ್ಪ ಅಂದ್ರೆ ಮತ್ತೆ ಇಲ್ಲೇ ನೋಡ್ರಿ ನಮ್ಮ ಊರಾಗ ಎಲ್ಲಾರು ಮತ್ತೆ ಬರ್ಬೇಕ್ರಿ. ಹಾ ಹುಚ್ಚ ಯಾವ ಊರಲ್ಲೇ? ಮತ್ತೆ ನಮ್ದು ಎಲ್ರಿ ಮತ್ತೆ ಇಲ್ಲಿ ಚಾವಣಿದಾಗ? ಚಾವಣಿ ಲಿಂಗಸ್ಗೂರು. ಲಿಂಗಸ್ಗೂರು. ಅಲ್ಲಿಂದ ಮುಂದೆ ಯಾವ ಊರು? ನೀವು ಲಿಂಗಸ್ಗೂರು ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೊಂಡ್ಬಿಡ್ರಿ, ನಾವು ಬಂದು ಕರ್ಕೊಂಡು ಹೋಗ್ತು. ಎತ್ತ ಮಾಡ್ಕೊಂಡು ನಿಂತು ತೊಯ್ಕಳ್ಳಿ ಬಂದಂತ ಕೇಳಿದ. ಏನೈತಲೆ ಅದನ್ನಾರು ಹೇಳು, ಯಾರು ಕರ್ಸಂತ ಹೇಳ್ಯಾರ? ಮತ್ತೆ ನಾವು ರಗಡ್ ಹೇಳಿದೀವ್ರಿ, ಮತ್ತೆ ಆತ ಟಿ ವಿ ಬರತ್ನ ಕರ್ಸಂತಾರ, ಮತ್ತೆ ಮಂದಿ ಎಲ್ಲ ನೀವೇ ಬರ್ಬೇಕಂತ ಒಯ್ಕೊಂತಾರ್ರಿ ಇಲ್ಲಿ. ಜನಾಗ್ರಹದ ಮೇರೆಗೆ ನೀವು ಬರ್ಬೇಕನ್ನೋದು ಹೆಂಗ? ಮಂದಿ ಭಾಳ ನಿಮ್ಮನ್ನು ಕರ್ಸಂತ ಫೋರ್ಸ್ ಮಾಡಕ ಅನ್ನೋದು ಹೆಂಗ? ಮತ್ತೆ ಎಲ್ಲರೂ ನಿಮ್ಮನ್ನ ಕರ್ಸೋದು ಒಯ್ಕೊಂತಾರ್ರಿ. ಏನು ಮಾಡ್ತಾರೆ? ಇದನ್ನ ಬಿಟ್ಟು ಬೇರೆ ಮಾತಾಡಕ್ ಗೊತ್ತಿಲ್ಲ. ಈಟಿಟ್ಟಕ್ಕೆ ಅರ್ಧಂಬರ್ಧ ಹೇಳ್ತಾನೆ, ಮತ್ತೆ ಬರ್ಬೇಕ್ರಿ. ಹುಚ್ಚ ಅಲ್ಲಿ ಬಗಲಾಗ ಯಾರ ಓದ್ದವ್ರು ಇದ್ರು ಕೊಡಲೆ ಮಾತಾಡಲಿ. ನಿನ್ನ ಹೆಸರೇನಂದೆ? ಭಾಗಪ್ರೆ. ಮತ್ತೆ ಯಾರು ಬಗಲ? ನಮ್ಮ ಚೇರ್ಮನ್ ಅದಾರ, ಕೊಡಲೆ ಚೇರ್ಮನ್ರಿಗೆ. ಚೇರ್ಮನ್ ಇಸ್ಕೊಂಡು ಹಲೋ ನಾನು ಏನು ಹೇಳೋದು ಏನು ಉಳಿದ್ರಿ, ಎಲ್ಲ ಭಾಗ ಹೇಳಿಬಿಟ್ಟಾನ. ಮತ್ತೆ ಬಂದ್ಬಿಡ್ರಿ ನಮ್ಮೂರಿಗೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.